क्लैब्यं मास्मगं पार्थ नैतत्त्वय्युपपद्यते क्षुद्रं हृदय दौर्बल्यं त्यक्त्वोत्तिष्ठ परन्तप. ಎಲೈ ಪ್ರತೆಯ ಮಗನಾದ ಪಾರ್ಥನೇ, ಷಂಡತನವನ್ನು ಹೊಂದಬೇಡ. ಇದು ನಿನಗೆ ಯೋಗ್ಯವಾದುದಲ್ಲ. ಶತ್ರು ಸಮೂಹಕ್ಕೆ ಅಗ್ನಿ ಸ್ವರೂಪನಾದ ನೀನು, ಅವರನ್ನು ಉಗ್ರವಾಗಿ ದಂಡಿಸಬೇಕಾದ ನೀನು ಹೀಗೆ ನಿರ್ವೀರ್ಯನಾಗಬಾರದು. ಈ ಹೃದಯ ದೌರ್ಬಲ್ಯವನ್ನು ಬಿಟ್ಟು ಮೇಲೇಳು ಎನ್ನುತ್ತಿದ್ದಾನೆ ಶ್ರೀಕೃಷ್ಣ. ಇಲ್ಲಿ ಪಾರ್ಥ ಎಂದು ಶ್ರೀಕೃಷ್ಣ ಅರ್ಜುನನನ್ನು ಸಂಬೋಧಿಸುತ್ತಿದ್ದಾನೆ. ಪಾರ್ಥ ಎಂದರೆ ಪ್ರತೆಯ ಮಗ, ಅಂದರೆ ಶ್ರೀಕೃಷ್ಣನ ತಂದೆ ವಸುದೇವನ ಸಹೋದರಿಯಾದ ಪ್ರತೆ ಕುಂತಿಯ ಮಗ, ಅಂದರೆ ಕ್ಷತ್ರಿಯ ಕನ್ಯೆಯಲ್ಲಿ ಜನಿಸಿದವ, ಪರಮ ಕ್ಷತ್ರಿಯ. ಅಂತಹ ಅರ್ಜುನ ಮೋಹಪಾಶಕ್ಕೆ ಸಿಲುಕಿ ಕ್ಷಾತ್ರ ಧರ್ಮಕ್ಕೆ ವಿಮುಖನಾಗಿ ಕುಳಿತುಕೊಳ್ಳುವುದು ಅರ್ಜುನನ ವ್ಯಕ್ತಿತ್ವಕ್ಕೆ ಭೂಷಣವಲ್ಲ ಎಂಬುದೇ ಶ್ರೀಕೃಷ್ಣನ ಸಂದೇಶ. ಅರ್ಜುನ ಉವಾಚ ಕಥಂ ಭೀಷ್ಮಮಹಂ ಸಂಖ್ಯೇ ದ್ರೋಣಂ ಚ ಮಧುಸೂದನ ಇಷುಭಿಃ ಪ್ರತಿಯೋತ್ಸ್ಯಾಮಿ ಪೂಜಾರ್ಹಾವರಿಸೂದನ. ಹೇ ಮಧುಸೂದನ, ಪಿತಾಮಹರು ಪೂಜಾರ್ಹರೂ ಆದ ಭೀಷ್ಮರನ್ನು, ದೇವಸ್ವರೂಪಿಗಳೂ ಪ್ರೀತಿಯ ಗುರುಗಳೂ ಆದ ದ್ರೋಣಾಚಾರ್ಯರನ್ನು ಯುದ್ಧ ಮುಖೇನ ಎದುರಿಸಿ ಅವರ ಮೇಲೆ ಹೇಗೆ ಬಾಣಪ್ರಯೋಗ ಮಾಡಲಿ ಅರಿಸೂದನ ಎಂದು ಕೇಳುತ್ತಿದ್ದಾನೆ ಅರ್ಜುನ. ಅರ್ಜುನ ಇಲ್ಲಿ ಶ್ರೀಕೃಷ್ಣನನ್ನು ಮಧುಸೂದನ ಎಂದು ಸಂಬೋಧಿಸಿದ್ದರಲ್ಲಿಯೂ ಒಂದು ಧ್ವನಿ ಇದೆ ಎಂದು ಊಹಿಸಬಹುದು. ನೀನು ಮಧು ಎಂಬ ರಾಕ್ಷಸನನ್ನು ಕೊಂದು ಮಧುಸೂದನನಾದೆ ಕೃಷ್ಣ, ಆದರೆ ನಾನಿಲ್ಲಿ ಎದುರಿಸಬೇಕಾದದ್ದು ಎತ್ತಿ ಮುದ್ದಾಡಿ ಬೆಳೆಸಿದ ಮುತ್ತಜ್ಜ ಭೀಷ್ಮರನ್ನು ಎಂಬ ಧ್ವನಿಯನ್ನಿಲ್ಲಿ ನಾವು ಕಾಣಬಹುದು. ಕ್ಲೈಬ್ಯಂ ಮಾಸ್ಮಗಂ ಪಾರ್ಥ ನೈತತ್ತ್ವಯ್ಯುಪಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತ್ವೋತ್ತಿಷ್ಠ ಪರಂತಪ. ಅರ್ಜುನ ಉವಾಚ ಕಥಂ ಭೀಷ್ಮಮಹಂ ಸಂಖ್ಯೇ ದ್ರೋಣಂ ಚ ಮಧುಸೂದನ ಇಷುಭಿಃ ಪ್ರತಿಯೋತ್ಸ್ಯಾಮಿ ಪೂಜಾರ್ಹಾವರಿಸೂದನ.